ಎಸ್, ಹಾಗಾದ್ರೆ ಡಾಗ್ ಸತೀಶ್ ಮಾತನಾಡ್ತಾ ಇರುವಂತಹ ಮಾತುಗಳಿಂದ ಪರಿಣಾಮ ಏನಾಗುತ್ತೆ? ಪವಿತ್ರ ಸ್ಥಳವನ್ನ ಮಾತಿನ ಮೂಲಕ ಅಪವಿತ್ರ ಮಾಡಿದ್ರ ಡಾಗ್ ಸತೀಶ್. ಡಾಗ್ ಸತೀಶ್ ಅನ್ನುವಂತಹ ಪ್ರಶ್ನೆ, ಡಾಗ್ ವೀರನ ಹುಚ್ಚಾಟಕ್ಕೆ ಸಾವಿರಾರು ಭಕ್ತರ ಭಾವನೆಗೆ ಧಕ್ಕೆಯಾಗಿದೆ. ದೇವರು ದಿಂಡುನ ನಂಬೋದೇ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಡಾಗ್ ಸತೀಶ್. ದೈವದ ಜಾಗವಂತ ಗೊತ್ತಿದ್ರೂ ಮಾಡಬಾರದ ಕೆಲಸ ಮಾಡಿದ್ದಾರೆ ಸತೀಶ್. ಪುಣ್ಯ ಸ್ಥಳದಲ್ಲಿ ಮಾಂಸಾಹಾರ ಸೇವಿಸಿ ಅಪವಿತ್ರ ಮಾಡಿದ್ದಾರೆ ಡಾಗ್ ಸತೀಶ್. ವೈರಲ್ ಆಗಬೇಕು ಅನ್ನೋ ಬರದಲ್ಲಿ ಡಾಗ್ ಸತೀಶ್ ಅವರ ಮಾತುಗಳು ಬಹಳ ವೈರಲ್ ಆಗ್ತಾ ಇದೆ. ಬೇಕಾಬಿಟ್ಟಿಯಾಗಿ ಮಾತನಾಡ್ತಿದ್ದಾರೆ. ತಾನು ವೈರಲ್ ಆಗಬೇಕು, ಫೇಮಸ್ ಆಗಬೇಕು ಅಂಥೇಳಿ ಹೆಂಗೆಂಗೋ ಮಾತನಾಡ್ತಿದ್ದಾರೆ. ಡಾಗ್ ವೀರನ ಹುಚ್ಚಾಟಕ್ಕೆ ಸಾವಿರಾರು ಭಕ್ತರ ಭಾವನೆಗೆ ಧಕ್ಕೆ ಬರ್ತಾ ಇದೆ. ದೈವದ ಜಾಗ ಅಂತ ಗೊತ್ತಿದ್ರೂ ಕೂಡ ಅಲ್ಲಿ ಸತೀಶ್ ಅವರು ಮಾತನಾಡ್ತಾ ಇರುವಂತಹ ಮಾತು, ನಡ್ಕೊಳ್ತಾ ಇರುವಂಥ ರೀತಿ ಎಲ್ಲವೂ ಕೂಡ ರಾಂಗ್. ಪುಣ್ಯ ಸ್ಥಳದಲ್ಲಿ ಮಾಂಸಾಹಾರ ಸೇವಿಸಿ ಅಪವಿತ್ರ ಮಾಡಿದ್ದಾರೆ. ನಾನು ದೇವರನ್ನೇ ನಂಬೋದೇ ಇಲ್ಲ ಅಂತ ಹೇಳಿ ಹೇಳುವಂತಹ ಡಾಗ್ ಸತೀಶ್. ಹಾಗಿದ್ರೆ ದೇವರಿಲ್ಲದೆ ನಿಮ್ಗೆ ಇಷ್ಟೆಲ್ಲ ಜ್ಞಾನ ಬಂದ್ಬಿಡ್ತಾ? ದೇವರಿಲ್ಲದೆ ನೀವು ಇಷ್ಟೆಲ್ಲ ಹಣ ಸಂಪಾದಿಸಿದ್ರ, ಇಷ್ಟೆಲ್ಲ ಖ್ಯಾತಿ ಸಿಕ್ಬಿಡ್ತಾ? ದೇವರೇ ಇಲ್ಲ ಅಂತ ಹೇಳುವಂಥ ಡಾಗ್ ಸತೀಶ್ ಹಾಗಿದ್ರೆ ಅವ್ರ ಮನೆಯಲ್ಲಿ ದೇವ್ರ ಫೋಟೋ ಇಟ್ಕೊಂಡಿಲ್ವಾ? ಅವ್ರ ಮನೇಲಿ ದೀಪ ಹಚ್ಚಲ್ವಾ? ಹೇಳ್ಬೇಕಲ್ವಾ ಡಾಗ್ ಸತೀಶ್ ಅವರೇ, ನೀವು ಮಾತನಾಡೋಕ್ಕಿಂತ ಮುಂಚೆ ಏನು ಮಾತನಾಡ್ತಾ ಇದ್ದೀನಿ, ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿತ್ತು. ನೀವು ಮಾತಾಡೋ ಮಾತಿಂದ ಬೇರೆಯವರ ಭಾವನೆಗಳಿಗೆ ಧಕ್ಕೆ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡಿಲ್ಲ. ದೈವದ ಜಾಗ ಅಂತ ಗೊತ್ತಿದ್ರೂ ಕೂಡ ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದಾರೆ ಡಾಗ್ ಸತೀಶ್. ಪುಣ್ಯ ಸ್ಥಳದಲ್ಲಿ ಮಾಂಸಾಹಾರ ಸೇವಿಸಿದ್ದೀನಿ ಅಂಥೇಳಿ ಮಾತನಾಡಿದ್ದಾರೆ. ಪ್ರತಿದಿನ ಕೂಡ ನಾನ್ ವೆಜ್ ತಿನ್ನುವಂಥ ಅಭ್ಯಾಸ ಇರುವಂಥದ್ದು ಡಾಗ್ ಸತೀಶ್ ಅವರಿಗೆ. ವೆಜ್ ಇಲ್ಲ ಅಂದ್ರೆ ನಾನ್ ವೆಜ್ಜೇ ಬೇಕು. ಪ್ರತಿದಿನ ನಾನ್ ವೆಜ್ ಸೇವಿಸುವಂತಹ ಡಾಗ್ ಸತೀಶ್. ಡಾಗ್ ಅಂದ್ರೆ ನಾಯಿಗಳನ್ನ ಸಾಕೋದು, ಮಾರೋದು, ಬ್ರ್ಯಾಂಡೆಡ್ ನಾಯಿಗಳನ್ನ ಸಾಕೋದು ಅವರ ಅಭ್ಯಾಸ. ಕೋಟಿ ಕೋಟಿ ಬೆಲೆ ಬಾಳುವಂಥ ನಾಯಿಗಳನ್ನ ಕೂಡ ಇಟ್ಕೊಂಡು ಜೊತೆಲೇ ಓಡಾಡ್ತಾರೆ. ನಾಯಿಗಳು ಅಂದ್ರೆ ಅಷ್ಟೊಂದು ಪ್ರೀತಿ. ಬಿಗ್ ಬಾಸ್ ನಲ್ಲಿ ಒಂದೇ ಒಂದು ಚಾನ್ಸ್ ಗಿಟ್ಟಿಸ್ಕೊಳ್ತಾರೆ. ಒಳಗೆ ಹೋಗಿ ಹೊರಗೆ ಬಂದ ಮೇಲೆ ಅವರು ಆಡಿದಂತಹ ಮಾತಿಗೆ ಇಡೀ ಕರ್ನಾಟಕವೇ ಇವತ್ತು ಅವರನ್ನ ಆಡ್ಕೊಂಡು ಹೋಗ್ತಿದ್ದಾರೆ. ಅವರ ಮಾತಾಗಿರ್ಬೋದು, ಹೇಳ್ಕೊಳಕ್ ಮಾತ್ರ ಶ್ರೀಮಂತ, ಆದರೆ ಶ್ರೀಮಂತನ ನಡೆ ಹೇಗಿರಬೇಕು ಆ ರೀತಿ ಇಲ್ಲ. ಬಾಯಿದೆ ಅಂತ ಹೇಳಿ ಬಾಯಿ ಬಂದಂಗೆ ಮಾತನಾಡ್ತಿದ್ದಾರೆ. ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡೋದು, ಬೇರೆಯವರನ್ನ ಕೆಳಗೆ ಹಾಕಿ ಮಾತನಾಡೋದು, ತಾನೇ ಗ್ರೇಟ್ ಅನ್ನೋದು, ಇವೆಲ್ಲವೂ ಸತೀಶ್ ಅವರ ಬಾಯಿಂದ ಬರ್ತಾ ಇರೋ ಮಾತುಗಳು. ಅದೆಲ್ಲ ಓಕೆ, ಆದರೆ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ, ದೇವರ ಬಗ್ಗೆ ಮಾತನಾಡೋದು ಯಾಕೆ? ನಿಮಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಓಕೆ, ಆದರೆ ಬೇರೆಯವರು ದೇವರು ನಂಬ್ತಾರಲ್ವ, ಅವರ ಭಾವನೆಗಳಿಗೆ ಧಕ್ಕೆ ತರೋ ರೀತಿ ಮಾತನಾಡ್ತಿದ್ದಾರೆ ಡಾಗ್ ಸತೀಶ್. ಸರ್, ನೀವು ಯಾಕೆ ನೋಡಿ ಎಂತೆಂಥ ಕಾಮೆಂಟ್ ಬಂದಿದೆ ಅಂತ ಹೇಳಿ. ಕೆಲವೊಂದನ್ನೆಲ್ಲ ಮಾತನಾಡಲಿಕ್ಕೂ ಸಾಧ್ಯ ಇಲ್ಲ. ಭಾಷೆ, ಅಶ್ಲೀಲ ಭಾಷೆಗಳಲ್ಲಿ ಕೂಡ ಕಾಮೆಂಟ್ ಮಾಡಿದ್ದಾರೆ ಜನ. ನಾಯಿ ಜೊತೆ ಇರೋರಿಗೆ ನಾಯಿ ಥರನೇ ಬುದ್ಧಿ ಇದೆ ಅನ್ನುವಂಥ ಕಾಮೆಂಟ್ಗಳು ಬರ್ತಾ ಇದೆ. ಇಷ್ಟೆಲ್ಲ ಬೇಕಿತ್ತಾ ಡಾಗ್ ಸತೀಶ್ ಅವರಿಗೆ? ಬಿಗ್ ಬಾಸ್ ಇಂದ ಹೊರಗಡೆ ಬಂದಮೇಲೆ ಹೆಂಗೆ ಹೆಸರು ಮಾಡಬೇಕು, ಹೆಂಗೆ ಇರೋ ಹೆಸರನ್ನ ಉಳಿಸ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡಬೇಕಾಗಿತ್ತು. ಆದರೆ ಇರೋ ಹೆಸರನ್ನು ಹಾಳು ಮಾಡ್ಕೊಳ್ತಿದ್ದಾರೆ ಡಾಗ್ ಸತೀಶ್. ಡಾಗ್ ಸತೀಶ್ ಅಂದರೆ ಮೂಗು ಮುರಿಯೋ ಹಾಗೆ ಇವತ್ತು ಜನ ಮಾತನಾಡ್ಕೊಳ್ತಿದ್ದಾರೆ. ಡಾಗ್ ಸತೀಶ ಬಿಡು,
ಅನ್ನುವಂಥ ರೀತಿಯಲ್ಲಿ ಜನ ಇವತ್ತು ಮಾತನಾಡ್ಕೊಳ್ತಿದ್ದಾರೆ. ಇದು ನೆಗೆಟಿವ್ ಪಬ್ಲಿಸಿಟಿ. ಪಾಸಿಟಿವ್ ಆಗಿ ಏನೂ ಮಾತನಾಡ್ತಾ ಇಲ್ಲ ಡಾಕ್ಟರ್ ಸತೀಶ್. ದೇವರನ್ನ ನಂಬಲ್ಲ, ನಾನು ಪ್ರತಿದಿನ ತಿನ್ನೋದೇ ಮಾಂಸಾಹಾರ.